ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಾಸನ್ ಟ್ರ್ಯಾಕಲ್ಲಿ ಮೊನ್ನೆ ಒಂದು PDF ಬಿಟ್ಟಿದ್ದರು. ಆ PDFಲ್ಲಿ ಬಂದು ಒಂದು ದಿನಕ್ಕೆ 135 ಅಭ್ಯರ್ಥಿಗಳು ಒಂದು ಚಾಲನವೃತ್ತಿ ಪರೀಕ್ಷೆಗೆ ಕರೆದಿದ್ದರು. ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಕರೆಪತ್ರನೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಜೊತೆಗೆ ಎಲ್ರಿಗೂ SMS ಕೂಡ ಬಂದಿರುತ್ತೆ. ಆದರೆ ಏನಾಗಿದೆ ಅಂದರೆ KSRTC ಯಾವುದೋ ಒಂದು ತಾಂತ್ರಿಕ ಸಮಸ್ಯೆಯಿಂದ ಏನು ಮಾಡಿದ್ದಾರೆ, ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ಕೋಬೋದು ಏನಪ್ಪ ಚೇಂಜಸ್ ಅಂದರೆ, ಈಗಾಗಲೇ ಅಭ್ಯರ್ಥಿಗಳೆಲ್ಲ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ಆ ಡೇಟಿಗೆ ಟ್ರೈನ್ ಟಿಕೆಟು, ಬಸ್ ಟಿಕೆಟು ಏನಾರು ಬುಕ್ ಮಾಡ್ಕೊಂಡಿರ್ತೀರ. ಅಂಥವ್ರಿಗೆ ಏನಾಗುತ್ತಂದರೆ ಕೆಲವೊಂದು ದಿನ ಒಂದು ಡೇಟ್ ಮಿಸ್ ಆಗಿರ್ಬೋದು, ಆ ಡೇಟ್ ಬಿಟ್ಟು ನೆಕ್ಸ್ಟ್ ಡೇ ಸಿಕ್ಕಿರ್ಬೋದು. ಅದಕ್ಕೋಸ್ಕರ ಇನ್ನೊಂದು ಸರ್ತಿ ನೀವು ಈ ಒಂದು SMS ನಿಮ್ಗೆ ಆಲ್ರೆಡಿ ಬಂದಿರುತ್ತೆ. ಬೈ ಚಾನ್ಸ್ ಏನಾರು ಬಂದಿಲ್ಲ ಅಂತಂದರೆ ಈ ಒಂದು ವಿಡಿಯೋ ನೋಡಿಕೊಂಡು ಮತ್ತೊಂದು ಸಲ ನೀವು ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಮತ್ತೆ ಬೇರೆ ಡೇಟ್ ಸಿಗಬಹುದು. ಒಂದು ದಿನಕ್ಕೆ 150 ಅಭ್ಯರ್ಥಿಗಳನ್ನು ಚಾಲನವೃತ್ತಿ ಪರೀಕ್ಷೆಗೆ ಕರೀತಾ ಇದ್ದಾರೆ. ನೋಡ್ಬೋದು ದಿನಾಂಕ 15/4/2025ರಿಂದ 8/5/2025 ಇರುತ್ತೆ. ನೋಡ್ಬೋದು ಸ್ನೇಹಿತರೆ, ಈಗಾಗಲೇ ನಿಮಗೆ SMS ಬಂದಿಲ್ಲ ಅಂತಂದರೆ ಈ ಒಂದು PDF ನೋಡ್ಕೊಳ್ಳಿ. ನಿಮ್ದು ಯಾವ ಡೇಟು ಟೈಮ್ ಇದೆ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಯಾಕಂದರೆ ಆಲ್ರೆಡಿ ಏನು ಮಾಡಿರ್ತಾರೆ ಅಂದರೆ ಬಸ್ ಟಿಕೆಟು, ಟ್ರೈನ್ ಟಿಕೆಟು ಬುಕ್ ಮಾಡಿಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆಲ್ರೆಡಿ ನಮ್ಮದು ಈ ಡೇಟ್ ಬಂದಿದೆ ಅಂಥೇಳಿ ನಿಮ್ಮದು ಡೇಟ್ ಕೂಡ ಚೇಂಜ್ ಆಗಿರುತ್ತೆ. ನೋಡ್ಕೋಬೋದು. ನೋಡ್ತಾ ಹೋಗಿ ಸ್ನೇಹಿತರೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿ, ಯಾಕಂದರೆ ಅವರು ಕೂಡ ಬೈ ಚಾನ್ಸ್ ನೋಡಿಲ್ಲ ಅಂತಂದರೆ ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡು ಯಾವುದೇ ಮುಂಚೆ ಡೇಟ್ ಬಂದಿದೆ ಅದೇ ಡೇಟ್ ಇದೆ ಅಂದ್ಕೊಂಡು ಇದ್ದಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೋಡ್ಕೋಬೋದು ಸ್ನೇಹಿತರೆ. ಈ ಒಂದು ಲಾಸ್ಟ್ ಈ PDF ಆಗಿದ್ಮೇಲೆ ಯಾರನ್ನ ಡೇಟ್ ಮಿಸ್ ಆಗಿರುತ್ತೋ ಅಂಥ ಅಭ್ಯರ್ಥಿಗಳನ್ನು ಕರೀತಾರೆ. ಎಷ್ಟು ದಿನ ಕರೀತಾರೆ ಏನಿತ್ತು ಅಂತೇಳಿ ಇನ್ನೂ ಡೀಟೇಲಾಗಿ ಗೊತ್ತಿಲ್ಲ. ಅದೇನಾದರೂ ಮಾಹಿತಿ ಗೊತ್ತಾಗಿದ್ದರೆ ಖಂಡಿತವಾಗ್ಲೂ ನಾನು ನಿಮಗೆ ಆ ಒಂದು ಮಾಹಿತಿ ತಿಳಿಸ್ತೀನಿ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ. ನೋಡ್ಬೋದು ಸ್ನೇಹಿತರೆ, ನೋಡಿ 150 ಏನಿದೆ ನೋಡ್ಕೊಬೋದು. ಇದು 15ನೇ ತಾರೀಕಿಗೆ 150 ಅಭ್ಯರ್ಥಿಗಳು. ನೆಕ್ಸ್ಟ್ 14ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ನೋಡಿ. ಹೀಗೆ ಒನ್ ಬೈ ಒನ್ ನೋಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮದೇನಾದರೂ ಹೆಸರು ಕಾಣಿಸಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡಿಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡಿ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಒಂದು PDF ಲಿಂಕ್ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ. ನೋಡ್ಕೋಬೋದು ನೀವು ಒನ್ ಬೈ ಒನ್ ನೋಡ್ಕೊತ ಹೋಗಿ. ನೋಡಿ 15 ತಾರೀಕು ಆಯಿತು. ನೆಕ್ಸ್ಟ್ 16 ತಾರೀಕು. ನೋಡ್ಬೋದು ಸ್ನೇಹಿತರೆ. ನೋಡಿ 16ನೇ ತಾರೀಕಿಗೆ ಇಲ್ಲಿ ಎಂಡ್ ಆಗುತ್ತೆ. ನೋಡಿ ಅಲ್ಲಿ ಟೋಟಲ್ 300 ಅಭ್ಯರ್ಥಿಗಳು ಆಗ್ತಾರೆ. ನಾನು ತೋರಿಸ್ತೀನಿ ನೋಡಿ 300. ಇದು 16 ತಾರೀಕು ಎಂಡಾಯಿತು. ನೆಕ್ಸ್ಟ್ 301 17 ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ನೋಡ್ಕೋಬೋದು ನೀವು. ಒಂದು ದಿನಕ್ಕೆ 150 ಅಭ್ಯರ್ಥಿಗಳು ಕೊಡ್ತಾಯಿದ್ದಾರೆ. ಅದರಿಂದ ನೀವು ಆದಷ್ಟು ಧೈರ್ಯವಾಗಿ ನಿಧಾನಕ್ಕೆ ನೀವು ಚಾಲನವೃತ್ತಿ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಒಳ್ಳೆ ಮಾರ್ಕ್ಸ್ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ನೋಡ್ಬೋದು ನೀವು 2590 ಅಭ್ಯರ್ಥಿಗಳ ಒಂದು ಬ್ಯಾಲೆನ್ಸ್ ಎಷ್ಟು ಜನ ಉಳ್ಕೊಂಡಿದ್ರು ರೆಗ್ಯುಲರಾಗಿ ಕರಿಬೇಕಾಗಿ ಅಭ್ಯರ್ಥಿಗಳು. ಎಲ್ಲ ಅಭ್ಯರ್ಥಿಗಳನ್ನು ಕರೆದಿದ್ದಾರೆ. ಇದಾಗಿದ್ದ ಮೇಲೆ ರೆಗ್ಯುಲರ್ ಇರತಕ್ಕಂಥ ಅಭ್ಯರ್ಥಿಗಳು ಯಾರೂ ಇಲ್ಲ. ಇವಾಗ ನೆಕ್ಸ್ಟ್ ಉಳಿದಿದ್ದೇನೆಂದರೆ ಡೇಟ್ ಮಿಸ್ ಆದ ಅಭ್ಯರ್ಥಿಗಳು ಮಾತ್ರ ಇರ್ತಾರೆ. ಆ ಡೇಟ್ ಮಿಸ್ ಆದ ಅಭ್ಯರ್ಥಿಗಳಿಗೆ ಒನ್ ಟೈಮ್ ಕರೀತಾರೆ. ಒನ್ ಟೈಮ್ ಕರೆದಿದ ಮೇಲೆ ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಕರೆಯಲ್ಲ. ಅದರಿಂದ ನೀವುಗಳು ಯಾರು ಡೇಟ್ ಮಿಸ್ ಆಗಿದ್ದಾರೋ ಆ ಅಭ್ಯರ್ಥಿಗಳೆಲ್ಲ ಈ ಮೇ 10ನೇ ತಾರೀಕು ನಂತರ ಯಾವಾಗ ಬೇಕಾದರೂ ಅವರು ಕರಿಬೋದು. ನಾನು ಡೇಟ್ ಅದು ಅಪ್ಡೇಟ್ ಮಾಡ್ತೀನಿ. ನೀವು ನಿಮ್ಮದು DL ಏನಾದರೂ ರಿನ್ಯೂವಲ್ಗಳು ಏನಾದ್ರು ಇದ್ದರೆ ರಿನ್ಯೂವಲ್ಗಳೆಲ್ಲ ಮಾಡಿಟ್ಕೊಂಡು ನೀವು ರೆಡಿಯಾಗಿರಿ ಅಂತಕ್ಕಂಥ ಮಾತು ಕೂಡ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಒನ್ ಬೈ ಒನ್ ನೋಡ್ಕೊತ ಹೋಗಿ. ನಿಮ್ಗೆ ಇಲ್ಲೇನಾದ್ರು ಕ್ಲಿಯರ್ ಕಾಣಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿ ಕೂಡ ನೋಡ್ಬೋದು ಸ್ನೇಹಿತರೆ ಕ್ಲಿಯರಾಗಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ KSRTC ವಾಯುವ್ಯದು ಯಾವುದೇ ಒಂದು
ಅಪ್ಡೇಟ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳುತ್ತಾ, ಸೊ ನೋಡ್ಬೋದು ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಅರ್ಧರ್ಧ ಮಾರ್ಕ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಿಂದ ನೀವು ಪ್ರತಿಯೊಂದು ಸಿಗ್ನಲ್ ಕೂಡ ಒಂದೊಂದು ಸಿಗ್ನಲ್ಗೆ 30 ಸೆಕೆಂಡ್ ಟೈಮ್ ಇರುತ್ತೆ. ಒಂದು ಸಿಗ್ನಲ್ ಬಂದಿದ ಮೇಲೆ ಯೋಚಿಸಿ ನೋಡಿ, ಎಲ್ಲ ಸಿಗ್ನಲ್ಗಳು ಓದ್ಕೊಳ್ಳಿ. ಒಂದು 20 ಸೆಕೆಂಡ್ ಓದ್ಕೊಂಡು ಇನ್ನು 10 ಸೆಕೆಂಡ್ ಇರುತ್ತೆ, ಅಷ್ಟರೊಳಗೆ ನೀವು ಟಿಕ್ ಮಾಡ್ಬೋದು ಸ್ನೇಹಿತರೆ ಆರಾಮಾಗಿ. ಸೊ ಗೊತ್ತಿರ್ತಕ್ಕಂಥ ಸಿಗ್ನಲ್ಲು ನೀವು ಸ್ಪೀಡಾಗಿ ಮಾಡೋಕ್ಕೆ ಹೋಗಿ ಬೈ ಮಿಸ್ ಆಗಿ ಅರ್ಧ ನಂಬರ್ ಕಳ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ಸೊ ಯೋಚನೆ ಮಾಡಿಕೊಂಡು ಆರಾಮಾಗಿ ಟಿಕ್ ಮಾಡಿಕೊಂಡು ನೀವು ಎಲ್ಲ ಸಂಪೂರ್ಣವಾದ ಸ್ಕೋರ್ಗಳು ಪಡೀರಿ ಅಂತಕ್ಕಂಥ ಮಾಹಿತಿನ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ನೋಡ್ಕೋಬೋದು ನೀವು, ಅಂದರೆ ಬಹಳಷ್ಟು ಅಭ್ಯರ್ಥಿಗಳು ಕಮೆಂಟಲ್ಲಿ ಹೇಳಿದ್ದಾರೆ, ಸೊ ನಾನು ಈ ಥರ ಒಂದು ಯಾವುದೋ ಒಂದು ಸ್ಪೀಡಲ್ಲಿ ಹಾಕಕ್ಕೆ ಹೋಗಿ ಒಂದು ಸಿಗ್ನಲ್ ಹೋಯ್ತು ಸರ್, 2 ಸಿಗ್ನಲ್ ಹೋಯ್ತು ಸರ್, ಈ ಥರ ಎಲ್ಲ ಹೇಳಿದ್ದಾರೆ. ಸೊ ಅದರಿಂದ ನಿಮಗೆ ಈ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡ್ಬೋದು ನೀವು, ಸೊ ಒನ್ ಬೈ ಒನ್ ನೀವು ನೋಡ್ತಾ ಹೋಗ್ಬೋದು. ಸ್ವಲ್ಪ ನಾನು ಸ್ಪೀಡಾಗಿ ತೊಗೊತಾ ಇದ್ದೀನಿ, ಬೇಕಾದರೆ ನೀವು ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಸೊ ಇದಾದ ನಂತರ ಯಾರು ಆಬ್ಸೆಂಟ್ ಆಗಿರ್ತಾರೋ ಅಭ್ಯರ್ಥಿಗಳು, ಸೊ ಅಂಥ ಅಭ್ಯರ್ಥಿಗಳಿಗೆ ಮತ್ತೊಂದು ಸಲ ಅವಕಾಶ ಕೊಡ್ತವ್ರೆ. ಅದಾಗಿದ ಮೇಲೆ ನಿಮಗೆ ಒಂದು ಸ್ವಲ್ಪ ದಿನ ಟೈಮ್ ತೊಗೊಂಡು ಕಟ್ ಆಫ್ ಹಾಕ್ತವ್ರೆ. ಇದಾಗಿದ ನಂತರ ನಾನು ಇನ್ನೊಂದು ಸಲ ಒಂದು ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ ಹಿಂದೆ. ಸೊ ಇದಾದ ಮೇಲೆ ಮತ್ತೊಂದು ಸಲ ಕಟ್ ಆಫ್ ಮಾಡ್ತೀನಿ. ಸೊ ನೀವು ನಂತರ ದಿನಗಳಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು ನೀವು ಒಂದು ಬೈಯನ್ನು ನೋಡಿ. ಯಾರ್ಯಾರು ಕರೆಪತ್ರಗಳು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರ, ಸೊ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೊಂದು ಸಲ ನೀವು ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಡೇಟ್ ಚೇಂಜ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಯಾಕಂದರೆ ಒಂದು ದಿನಕ್ಕೆ 150 ಅಭ್ಯರ್ಥಿಗಳು ಕರೆದಿದ್ದಾರೆ. ಅದಕ್ಕೋಸ್ಕರ ನಿಮ್ಮದು ಒಂದಿನ ಬೇಗನೂ ಬರ್ಬೋದು, ಒಂದಿನ ನಂತರನೂ ಬರ್ಬೋದು. ಸೊ ಅದರಿಂದ ಈ ಒಂದು ಮಾಹಿತಿ ಯಾರ್ಯಾರಿಗೆ ಗೊತ್ತಾಗಿಲ್ವೋ, ಸೊ ಅಂಥ ಅಭ್ಯರ್ಥಿಗಳು ಇನ್ನು ಯಾರ್ಯಾರು ಟ್ರ್ಯಾಕ್ ಟೆಸ್ಟಿಗೆ ಹೋಗೋರಿದ್ದೀರೋ, ಸೊ ಅವರಿಗೆಲ್ಲರಿಗೂ ಈ ಒಂದು ಮಾಹಿತಿನ ಶೇರ್ ಮಾಡಿ. ಯಾರು ಡೇಟ್ ಮಿಸ್ ಮಾಡ್ಕೊಂಡಿದ್ದವ್ರು ಬಿಟ್ಟು ಬೇರೆ ಅಭ್ಯರ್ಥಿಗಳು ರೆಗ್ಯುಲರ್ ಯಾರು ಇರ್ತಾರೋ ಅವರಿಗೆ ಕಲಿಸಿ. ಸೊ ಡೇಟ್ ಮಿಸ್ ಆಗಿದ್ದವರಿಗೆ ನೆಕ್ಸ್ಟ್ ಮತ್ತೆ ನಾನು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಒನ್ ಬೈ ಒನ್ ನೋಡ್ತಾ ಹೋಗಿ. ಯಾಕಂದರೆ ಕರೆಪತ್ರ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಅದೇ ಡೇಟ್ ಬಂದಿದೆ ನಂದು ಅಂತೇಳಿ ಆಮೇಲೆ ಯೋಚನೆ ಮಾಡೋದು ಬೇಡ. ಮತ್ತೊಂದು ಸಲ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಡೇಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ KSRTCದವರು ಒಂದು ಚೇಂಜಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಮಾಹಿತಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ SMS ಕೂಡ ಬಂದಿರುತ್ತೆ. ಸೊ ಎಲ್ಲ ಕನ್ಫ್ಯೂಷನ್ ಆಗಿರುತ್ತೆ, ಏನಿದು ಮೊನ್ನೆನೇ ಒಂದು SMS ಬಂದಿತ್ತು, ಆ ಡೇಟ್ ಬಂದಿತ್ತು, ಮತ್ತು ತಿರ್ಗಾ ಡೇಟ್ ಚೇಂಜ್ ಆಗಿದೆ, ಏನಾಗ್ತಾಯಿದೆ, ಈ ಥರ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದು ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಲಿಂದ ಯಾವುದೋ ಡೇಟ್ ಚೇಂಜ್ ಆಗಿ ಯಾವುದೋ ಒಂದು ಸಿಸ್ಟಮ್ ಚೇಂಜ್ ಮಾಡಿರ್ತಾರೆ. ಸೊ ಅದರಿಂದ ನೋಡ್ಕೋಬೋದು ನೀವು ಡೇಟ್ ಚೇಂಜ್. ಅವ್ರು ಯಾವ ಡೇಟಿಗೆ ಕರೆದಿರ್ತಾರೆ ಆ ಡೇಟಿಗೆ ನಾವು ಹೋಗತಕ್ಕಂಥದ್ದು ನಮ್ಮದು ಒಂದು ಕರ್ತವ್ಯ ಅಲ್ವಾ. ಸೊ ಅದರಿಂದ ನೋಡ್ಕೋಬೋದು ಸ್ನೇಹಿತರು ಒನ್ ಬೈ ಒನ್ನು ನೋಡ್ಬೋದು ಸ್ನೇಹಿತರು ಒನ್ ಬೈ ಒನ್ ನೋಡ್ಕೊತ ಹೋಗಿ. ಯಾರ್ದಾರ್ದು ನಿಮ್ದೇನಾದ್ರು ನಂಬರ್ ಏನಾದ್ರು ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ PDF ಲಿಂಕು. ಸೊ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಜೊತೆಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ಕೇಳ್ಬೋದು. ನನಗೆ ತಿಳಿದ ಮಟ್ಟಿಗೆ ನಾನು ಆದಷ್ಟು ನಿಮಗೆ ಮಾಹಿತಿ ಕೊಡೋಕ್ಕೆ ಬಯಸ್ತೀನಿ ಸ್ನೇಹಿತರೆ, ಕೊಡ್ತೀನಿ ಖಂಡಿತವಾಗಲೂ. ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತಿದ್ರಿ ಟೋಟಲ್ ಎಷ್ಟಾಗಿದ್ದಾರೆ ಇವಾಗ 40+ ಅಂತೇಳಿ. ನಾನು ಹೋದ ವಾರದಲ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಈ ಒಂದು ವಾರದ್ದು ಕೂಡ ನಾನು ನಾಳೆ ಸಾಯಂಕಾಲ ಒಳಗಡೆ, ನಾಳೆ ಸಾಯಂಕಾಲ ಅಂದರೆ 13ನೇ ತಾರೀಕು ಸಾಯಂಕಾಲ ಒಳಗಾಗಿ ಅಪ್ಡೇಟ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ. ಸೊ ನೋಡ್ಬೋದು ಸ್ನೇಹಿತರು ಒನ್ ಬೈ ಒನ್ ನೀವು ನೋಡ್ತಾ ಹೋಗ್ಬೋದು. ಸೊ ನಿಮಗೇನಾದರೂ ಬೈ ಚಾನ್ಸ್ ಕ್ಲಿಯರಾಗಿ ಕಾಣಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಂಡು ಜೂಮ್ ಮಾಡ್ಕೊಂಡು ನೋಡಿ. ಸೊ ಅಲ್ಲಿಯೂ ನಿಮಗೆ ಕ್ಲಿಯರಾಗಿ ಕಾಣಿಲ್ಲ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಈ PDF ಸೊ ಅಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಯಾಕಂದರೆ ಈಗ ಆಲ್ರೆಡಿ ನೀವು ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡಿರೋದ ನಿಮ್ಮ ಡೇಟ್ ಬಂದಿದೆ ಬೇಡ ಬಿಡು ಅಂದ್ಕೊಳ್ಬೇಡಿ. ಯಾಕಂದರೆ ನಿಮ್ಮದು ಕೂಡ ಡೇಟ್ ಚೇಂಜ್ ಆಗುವ ಸಂಭವ ಜಾಸ್ತಿ ಇದೆ. ಯಾಕಂದರೆ ಒಂದು ದಿನಕ್ಕೆ 150 ಅಭ್ಯರ್ಥಿಗಳನ್ನು ಚಾಲನಾವಧಿ ಪರೀಕ್ಷೆ ಕರೆದಿದ್ದಾರೆ. ಸೊ ನೋಡ್ಬೋದು ನೀವು.
ನೋಡ್ಕೋಬೋದು ಸ್ನೇಹಿತರೆ. ಒನ್ ಬೈ ಒನ್ ನೋಡ್ಕೊಂಡು ಹೋಗಿ ಯಾವ್ಯಾವ ಅಭ್ಯರ್ಥಿಗಳಿದ್ದಾರೆ, ಯಾರ್ಯಾರು ಮಿಸ್ ಆಗಿದ್ದಾರೆ. ಸೊ ಯಾರ್ದು ಮಿಸ್ ಆಗಿಲ್ಲ, ಎಷ್ಟು ಜನ ಅಪ್ಲಿಕೇಶನ್ ಹಾಕಿರೋ ಡಿಕನ್ಸಿಗೆ ಅದೆಲ್ಲ ಅಭ್ಯರ್ಥಿಗಳನ್ನು ಇಲ್ಲಿ ಸೊ ನೋಡ್ಬೋದು ಸ್ನೇಹಿತರೆ. ಕೊನೆಯ ಅಭ್ಯರ್ಥಿ ನೋಡಿ ಇಲ್ಲಿ 2590 ಸೀರಿಯಲ್ ನಂಬರು. ಸೊ ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಬಂದು D2052456. ಹೆಸರು ಅವ್ರದ್ದು ಅರವಿಂದ್ BN ಅಂತೇಳಿ. ಸೊ ಅವ್ರು ನೋಡ್ಬೋದು ನೀವು 8/5/2025 7:30 ಗಂಟೆಗೆ ಬೆಳಗ್ಗೆ ಇದೆ ಅವ್ರದ್ದು ಲಾಸ್ಟ್ ಅಭ್ಯರ್ಥಿಯವರು. ಇವರಾದ ನಂತರ ಡೇಟ್ ಮಿಸ್ ಆದ ಅಭ್ಯರ್ಥಿಗಳಿಗೆ ಕರೀತಾರೆ. ಸೊ ನೋಡ್ಬೋದು ಪ್ರತಿಯೊಂದು PDF ಕೆಳಗಡೆ ಇಲ್ಲಿ ನಿಮಗೆ ಒಂದು ಸೂಚನೆ ಇರ್ತಿತ್ತು. ಕಾಲಕ್ಕೆ ಅಭ್ಯರ್ಥಿಗಳನ್ನು ಚಾಲಕ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲಕ್ಕೆ ದಿನಾಂಕವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು SMS ಬಂದ ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು. ಈ ಪಟ್ಟಿಯಲ್ಲಿಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಹಾಗೂ SMS ಗಾಗಿ ನಿರೀಕ್ಷಿಸಿ ಅಂಥೇಳಿ ಈ ಥರ ಒಂದು ಕೆಳಗಡೆ ಸೂಚನೆ ಇರ್ತಿತ್ತು. ಸೊ ಇದಕ್ಕೆ ಸೂಚನೆ ಇಲ್ಲ ಸ್ನೇಹಿತರೆ. ಅಂದರೆ ರೆಗ್ಯುಲರಾಗಿ ಕರಿತಕ್ಕಂಥ ಎಲ್ಲ ಚಾಲಕ ನಿರ್ವಾಹಕ ಅಪ್ಲಿಕೇಶನ್ ಹಾಕಿ ಚಾಲನವರ್ತಿ ಪರೀಕ್ಷೆಗೆ ಏನು ಸೆಲೆಕ್ಷನ್ ಆಗಿದ್ರು ಸೊ ಎಲ್ಲ ಅಭ್ಯರ್ಥಿಗಳು ಮುಗ್ದೋದ್ರು, ಕಂಪ್ಲೀಟ್ ಆದರು. ಇವಾಗ ಏನಿದ್ರು ಡೇಟ್ ಮಿಸ್ ಆದ ಅಭ್ಯರ್ಥಿಗಳಿಗೆ ಮತ್ತೊಂದು ಡೇಟ್ ಕೊಡ್ಬೇಕಷ್ಟೇ. ಸೊ ಅಷ್ಟು ಮಾತ್ರ ಬಾಕಿ ಇದೆ ಸ್ನೇಹಿತರೆ. ನೋಡ್ಬೋದು ನಿಮಗಿನ್ನೂ ಯಾರ್ಯಾರಿಗೆ SMS ಬಂದಿಲ್ವೋ, ಸೊ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಿಮ್ದು ಏನಾದರೂ ಹೆಸರು ಬರಲಿಲ್ವೋ, ರೆಗ್ಯುಲರಾಗಿರೋರು, ಡೇಟ್ ಮಿಸ್ ಆದವ್ರು ಹೇಳ್ತಾ ಇಲ್ಲ, ರೆಗ್ಯುಲರಾಗಿರೋರು. ಸೊ ಅಂಥವ್ರು ಯಾರನ್ನ ಇದ್ದರೆ ನೀವು KSRTC ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿನ ತಿಳ್ಕೊಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ. ಸೊ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.